ಸ್ನೇಹಿತರೆ, ಚಲನಚಿತ್ರಗಳು ಯಾವಾಗಲೂ ನಮ್ಮ ನಿಜ ಜೀವನದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುತ್ತವೆ ಮತ್ತು ಅದನ್ನು ನಂಬುತ್ತೀರೋ ಇಲ್ಲವೋ ಎಷ್ಟೋ ಜನರು ಅವುಗಳಿಂದ ಸ್ಫೂರ್ತಿ ಪಡೆಯುತ್ತಾರೆ. ಅಲ್ಲು ಅರ್ಜುನ್ ಅವರ ಸೂಪರ್ ಹಿಟ್ ಚಿತ್ರ ಪುಷ್ಪ. ಇದು ಕಳ್ಳ ಸಾಗಾಣಿಕೆದಾರನಿಗೆ ಹೇಗೆ ಸ್ಫೂರ್ತಿ ನೀಡಿತು ಎಂದು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ. ಅದಕ್ಕೂ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಒತ್ತಿ. ಹೌದು ಸ್ನೇಹಿತರೆ, ಇತ್ತೀಚೆಗೆ ಬೆಂಗಳೂರಿನ ವ್ಯಕ್ತಿಯೊಬ್ಬ ಸಿನಿಮಾ ಶೈಲಿಯಲ್ಲಿ ಕೆಂಪು ಚಂದನವನ್ನು ಕಳ್ಳ ಸಾಗಾಣಿಕೆ ಮಾಡಲು ಯತ್ನಿಸಿದ್ದಾನೆ. ಸ್ಮಗ್ಲಿಂಗ್ ಅನ್ನು ನಿಜ ಜೀವನದಲ್ಲಿ ಮಾಡಿದ್ದರಿಂದ ಅದು ಚಲನಚಿತ್ರದಂತೆ ಹೋಗಲಿಲ್ಲ. ಕರ್ನಾಟಕ ಆಂಧ್ರ ಗಡಿ ಭಾಗವಾಗಿ ಶ್ರೀಗಂಧವನ್ನು ಕಳ್ಳ ಸಾಗಣೆ ಮಾಡಲು ಯತ್ನಿಸಿದ ಈತ ಚಲನಚಿತ್ರಗಳಿಂದ ಪ್ರೇರೇಪಿತನಾಗಿದ್ದ. ಇವನು ಕರ್ನಾಟಕ ಆಂಧ್ರ ಪ್ರದೇಶದ ಗಡಿ ಮುಖಾಂತರ ಶ್ರೀಗಂಧ ಮರವನ್ನು ಕಳ್ಳ ಸಾಗಾಣಿಕೆ ಮಾಡಲು ಹೊರಟಿದ್ದನು. ಪುಷ್ಪ ಚಿತ್ರ ನೋಡಿದ ಇವನು ಪುಷ್ಪ ಚಿತ್ರದಲ್ಲಿ ಕೆಂಪು ಚಂದನದ ಕಳ್ಳ ಸಾಗಾಣಿಕೆ ಹಿನ್ನೆಲೆಯಲ್ಲಿ ನಿರ್ಮಿಸಲಾದ ಈ ಚಿತ್ರವು ಪಂತಕಾರ್ ಪುಷ್ಪರಾಜ್ ಅವರ ಕಥೆಯನ್ನು ಆಧರಿಸಿದೆ. ಸಾಮಾನ್ಯನಂತೆ ಇದ್ದ ಪಂತಕಾರ್ ಪುಷ್ಪರಾಜನು ತನ್ನ ಬುದ್ಧಿವಂತಿಕೆ ಮತ್ತು ತಂತ್ರಗಳಿಂದ ಕಳ್ಳ ಸಾಗಾಣಿಕೆಯ ಗ್ಯಾಂಗ್ ಲೀಡರ್ ಆಗಿ ಬೆಳೆಯುತ್ತಾನೆ. ಪುಷ್ಪ ಚಿತ್ರದಲ್ಲಿ ನಟ ಅಲ್ಲು ಅರ್ಜುನ್ ಹೊಸ ಐಡಿಯಾಗಳನ್ನು ಹೊರತಂದು ಟ್ರಕ್ಗೆ ಶ್ರೀಗಂಧ ಮರ ಮತ್ತು ಹಾಲು ತುಂಬುವ ಮೂಲಕ ಕಳ್ಳ ಸಾಗಣೆ ಮಾಡುತ್ತಾನೆ. ಆದರೆ ಈತ ಟ್ರಕ್ಗೆ ಕೆಂಪು ಚಂದನವನ್ನು ತುಂಬಿ ಅದರ ಮೇಲೆ ಹಣ್ಣುಗಳು ಮತ್ತು ತರಕಾರಿಗಳ ಬಾಕ್ಸ್ಗಳನ್ನು ಇಟ್ಟು ಅದೇ ತಂತ್ರವನ್ನು ಕಾಪಿ ಮಾಡಿದ್ದಾನೆ. ಈ ಕೆಂಪು ಚಂದನವು ದಕ್ಷಿಣ ಭಾರತದ ರಾಜ್ಯವಾದ ಆಂಧ್ರ ಪ್ರದೇಶದ ಶೇಷಾಚಲಂ ಬೆಟ್ಟಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಪ್ರಪಂಚದಾದ್ಯಂತ ಈ ಮರವು ಅತ್ಯಂತ ಅಪರೂಪವಾಗಿದೆ ಮತ್ತು ಆಗ್ನೇಯ ಮತ್ತು ಪ್ರಾಚ್ಯ ಗಲ್ಫ್ ರಾಷ್ಟ್ರಗಳಲ್ಲಿ ಇದರ ಬೇಡಿಕೆ ಹೆಚ್ಚು. ವರದಿಯ ಪ್ರಕಾರ 1 kg ಕೆಂಪು ಚಂದನದ ಬೆಲೆ 90,000ದಿಂದ 1.5 ಲಕ್ಷ ರೂಪಾಯಿಯವರೆಗೆ ಇರುತ್ತದೆ ಎಂದು ಹೇಳಲಾಗಿದೆ. ತನ್ನ ಬುದ್ಧಿವಂತಿಕೆಯಿಂದ ಕರ್ನಾಟಕ ಆಂಧ್ರ ಪ್ರದೇಶದ ಗಡಿ ದಾಟಿದ ಬಳಿಕ ಮಹಾರಾಷ್ಟ್ರದ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ. ವರದಿಯ ಪ್ರಕಾರ 2.45 ಕೋಟಿಯಷ್ಟು ಮೌಲ್ಯದ ಶ್ರೀಗಂಧವನ್ನು ಮತ್ತು 10 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಟ್ರಕ್ಕನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಪುಷ್ಪ ಚಿತ್ರದಿಂದ ಪ್ರೇರೇಪಿತನಾದ ಈತ ಕೋಟಿ ಒಡೆಯನಾಗಬೇಕೆಂದಿದ್ದ. ಆದರೆ ಇವನು ಕೊನೆಗೆ ಸೇರಿದ್ದು ಜೈಲುವಾಸ. ಸಿನಿಮಾಗಳಿಂದ ಸ್ಫೂರ್ತಿಗೊಂಡ ವ್ಯಕ್ತಿ ಯಶಸ್ವಿಯೂ ಆಗಬಹುದು, ಈ ಥರ ಕಳ್ಳ ಕೂಡ ಆಗಬಹುದು. ಆಯ್ಕೆ ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.